ಮಾಡಿದೆ, ಅವಮಾನ ಮಾಡಿದೆ ಅನ್ನೋಂಥದ್ದು ಕಾಂಗ್ರೆಸ್ ಅವರು ಸುರ್ಜೇವಾಲಾ ಅವರು ಕಾಂಗ್ರೆಸ್ ಮುಖಂಡರೆಲ್ಲ ಕೂಡ ಬಿಜೆಪಿ ಮೇಲೆ ಇಡೀ ರಾಜ್ಯಕ್ಕೆ ಮತ್ತು ಜೊತೆಗೆ ದೇವೇಗೌಡರಿಗೆ ಅವಮಾನ ಮಾಡಿದೆ. ಸುರ್ಜೇವಾಲಾಗೆ ಕರ್ನಾಟಕದ ರಾಜಕಾರಣ ಇನ್ನೂ ಗೊತ್ತಿಲ್ಲ ಅವ್ರಿಗೆ, ಮತ್ತು ಕೆಲವು ಜಾಣ ಮರವು ಇದೆ. ಪ್ರಧಾನಮಂತ್ರಿ ಸ್ಥಾನದಿಂದ ಇಳಿಸಿರುವಂಥದ್ದು ಕಾಂಗ್ರೆಸ್ಸು ದೇವೇಗೌಡರನ್ನ, ಅದಕ್ಕಿಂತ ದೊಡ್ಡ ಅವಮಾನ ಇನ್ನೊಂದಿಲ್ಲ. ಮತ್ತು ಎರಡು ಸತಿ ಕುಮಾರಸ್ವಾಮಿ ಅವರು ಸರ್ಕಾರ ಮಾಡಿ ಕೈ ಕೊಟ್ಟಿರುವಂಥದ್ದು ಎಲ್ಲ ಗೊತ್ತಿದೆ, ಅವ್ರಿಗೂ ಗೊತ್ತಿದೆ. ಅದಕ್ಕೆ ಕುಮಾರಸ್ವಾಮಿನೇ ಉತ್ತರ ಕೊಟ್ಟಿದ್ದಾರೆ ಅದಕ್ಕೆ. ಆದರೆ ಇಲ್ಲ ನಮ್ಮ ಹೈಕಮಾಂಡ್ ಅದ್ರ ಬಗ್ಗೆ ಚಿಂತನೆ ಮಾಡ್ತಾ ಇದೆ. ಖಂಡಿತವಾಗೂ ಅವ್ರಿಗೆ ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು, ಗೌರವ ಸ್ಥಾನ ಕೊಡಬೇಕು, ಅದು ಮಾಡ್ತೀವಿ. ಈ ಸದ್ಯಕ್ಕೆ ಈಗ ಏನು ನಡೀತದೆ ಸರ್ ರಾಜ್ಯಸಭೆಯಲ್ಲಿ, ಅವ್ರೇನಾದರೂ ಬೇಡವಲ್ಲ ಅಂತ ಈ ಥರ ಅಂದಿದ್ದಾರೆ ದೇವೇಗೌಡರು? ಅದು ನನಗೆ ಗೊತ್ತಿಲ್ಲ, ನಮಗೆ ನಮ್ಮ ಹಂತದಲ್ಲಿ ಯಾವುದೂ ಚರ್ಚೆ ಇಲ್ಲ. ಸರ್, ಈಗ ಉಜ್ವಲ ಯೋಜನೆಯಲ್ಲಿ ಕೊಡ್ತಾ ಇದ್ದಾರೆ, ಇದು ಹಿಂದೆಲ್ಲ 8-12 ಇತ್ತು. ಅಲ್ಲ, ಈಗ ಯುದ್ಧ ಇದೆ, ಗ್ಯಾಸ್ ಸಪ್ಲೈ ಕಡಿಮೆ ಇದೆ. ಈಗೇನೋ ಇನ್ನೊಂದು 2 ವಾರದಲ್ಲಿ ಯುದ್ಧ ಮುಗಿತಿದೆ ಅಂತಾರೆ, ಮುಗಿದ್ರೆ ಮತ್ತೆ ಹೆಚ್ಚಿಗೆ ಮಾಡ್ತಾರೆ. ಅದು ನೇರವಾಗಿ ಅಂತಾರಾಷ್ಟ್ರೀಯಲ್ಲಿ ಇರುವಂಥ ಆಯಿಲ್ ಕ್ರೈಸಿಸ್ ಸಂಬಂಧ ಇರುವಂಥ ಈ ಎಲ್ಲ ನಿರ್ಣಯಗಳು. ಒಂದು ಯುದ್ಧ ನಿಲ್ತಂದ್ರೆ ಮತ್ತೆಲ್ಲ ಡೌನ್ ಆಗ್ತದೆ. ಅಲ್ಲ, ಖಂಡಿತವಾಗಿ ಇಂಪ್ರೂವ್ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್. ಇದು ಸಪ್ಲೈ ಇಂಪ್ರೂವ್ ಆತಂದರೆ ಡಿಮ್ಯಾಂಡ್ ಕಮ್ಮಿ ಆಗುತ್ತೆ. ಸರಿ, ಬೆಲೆ ಏರಿಕೆ ಅಂದರೆ ತೈಲ ಬೆಲೆ, ಪೆಟ್ರೋಲು, ಡೀಸೆಲು ಹೆಚ್ಚಿಗೆ ಆಗ್ತಾಯಿದೆ. ರಾಜ್ಯ ಸರ್ಕಾರ ತೆರಿಗೆ ಕಡಿಮೆ ಮಾಡಿ ಜನರಿಗೆ ಕೊಡ್ಬೋದಲ್ಲ ಇಂಥ ಸಮಯ? ಪೆಟ್ರೋಲು ಡೀಸೆಲ್ ನೋಡ್ರಿ, ನಾನಿದ್ದಾಗ 7 ರೂಪಾಯಿ ಕಡಿಮೆ ಮಾಡಿದ್ದೆ. ಬೆಲೆ ಹೆಚ್ಚಾಗುತ್ತೆ ಅಂತಾರಾಷ್ಟ್ರೀಯ ಮಟ್ಟದಿಂದ 7 ರೂಪಾಯಿ ನಮ್ಮ ರಾಜ್ಯದ ಟ್ಯಾಕ್ಸ್ ಏನಿದೆ ಮತ್ತು ವ್ಯಾಟ್ ಇದೆಯಲ್ಲ ಅದನ್ನು ಕಮ್ಮಿ ಮಾಡಿದ್ದೆ ನಾನು. ಸಿದ್ದರಾಮಯ್ಯ ಅವರು ಹಿಂದಿನೂ ಕೂಡ 5 ವರ್ಷ ಇದ್ದರು, ಈಗ 1 ನಯಾ ಪೈಸೆ ಯಾವಾಗಲೂ ಕಮ್ಮಿ ಮಾಡಿಲ್ಲ. ಬರೀ ಬೇರೆಯವ್ರ ಮೇಲೆ ಬಟ್ ಮಾಡಿ ತೋರಿಸೋದು ಬಿಟ್ಟರೆ ಅವ್ರು ಎಂದೂ ಯಾವ ಕನ್ಸೆಷನ್ನು ಕೂಡ ಕಮ್ಮಿ ಮಾಡಿಲ್ಲ. ಇನ್ಫ್ಯಾಕ್ಟು ಈ ಸತಿ ಮುಖ್ಯಮಂತ್ರಿ ಆದಮೇಲೆ ಪೆಟ್ರೋಲ್ ಡೀಸೆಲ್ ಮೇಲೆ ಅಡೋರಮ್ ಟ್ಯಾಕ್ಸ್ ಹೆಚ್ಚು ಮಾಡಿದ್ದಾರೆ ಅವರು. ಹೈಯೆಸ್ಟು ಟ್ಯಾಕ್ಸ್ಡ್ ಕರ್ನಾಟಕ ಪೆಟ್ರೋಲ್ ಆ್ಯಂಡ್ ಡೀಸೆಲ್ ಮೇಲೆ. ಅದು ಕಡಿಮೆ ಮಾಡಿದರೆ ಜನಸಾಮಾನ್ಯರಿಗೆ ಅನುಕೂಲ ಆಗುತ್ತೆ. ಇವ್ರು ಮಾಡ್ಬೋದಾ ಸರ್, ಡಿ ಕೆ ಶಿವಕುಮಾರ್ ಅವರು? ಅದು ಗೊತ್ತಿಲ್ಲ. ಅದು ಸಿದ್ದರಾಮಯ್ಯ ಅವರ ಆಡಳಿತದ ಮುಂದುವರೆದ ಭಾಗ ಇದೆ ಮತ್ತು ಅವ್ರಿಗೆ ಆರ್ಥಿಕ ಸಂಕಷ್ಟ ಇದೆ, ಅದನ್ನು ಒಪ್ಕೊಳ್ಳೋದಿಲ್ಲ. ಅದರ ನಿಜವಾದ ಆರ್ಥಿಕ ಸಂಕಷ್ಟ ಇದೆ. ಈ ಹಿನ್ನೆಲೆಯಲ್ಲಿ ಜನರಿಗೆ ಆಗುತ್ತಿರುವಂಥ ತೊಂದರೆಯನ್ನು ನಿವಾರಣೆ ಮಾಡಬೇಕನ್ನುವಂಥ ಕಳಕಳಿ ಇದ್ದರೆ ಮಾತ್ರ ಮಾಡೋಕ್ಕೆ ಸಾಧ್ಯ, ಇಲ್ಲ ಮಾಡೋಕ್ಕಾಗೋದಿಲ್ಲ. ಈಗಿನ ಆರ್ಥಿಕ ಪರಿಸ್ಥಿತಿ ಭಾಳ ಕಷ್ಟ ಸಾಧ್ಯ.